ಹಾಯ್! ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನಲ್‌ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವೋ ಚೆಲವೋ ಕಥೆಯ 26ನೇ ಎಪಿಸೋಡ್‌ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್, ಶೇರ್ ಕೂಡ ಮಾಡಿ. ಏನು ಎಂದು ಕೇಳಿದವಳ ಕಣ್ಣಿಗೆ ಮನೋಜ್ ಹಾಗೂ ಲಗೇಜ್ ಬಿದ್ದಿತ್ತು. ಅರೆ, ಇದು ನನ್ನ ಲಗೇಜ್, ಇಲ್ಲಿ ಯಾರು ತಂದ್ರು ಎಂದವಳ ಕಣ್ಣು ಅರಳಿತು. ನೀನು ಈ ಮನೆಯಾಗಿ ಇದ್ದೀಯ ನೋಡು, ಅದಕ್ಕೆ ಆಕಾಶದಿಂದ ದೇವತೆಗಳು ಲಗೇಜ್ನ ಇಲ್ಲಿ ಇಳಿಸ್ಬಿಟ್ಟು ಹೋಗವ್ರೆ ಎಂದು ವ್ಯಂಗ್ಯವಾಡಿದಳು ಭಾಗ್ಯ. ದೀಪವ್ರೆ, ಇದು ನಿಮ್ಮ ಲಗೇಜ್, ಇದರಲ್ಲಿ ನಿಮ್ಮ ವಸ್ತುಗಳೆಲ್ಲನೂ ಇದೆ. ಧೀರಜ್ ನಿಮಗೆ ಕೊಡೋದಕ್ಕೆ ಹೇಳ್ದ ಎಂದ ಮನೋಜ್ ಲಗೇಜ್ನ ಅವಳತ್ತ ಇಟ್ಟು, ಅದ್ಕೆ ನಾನಿನ್ನು ಬರ್ತೀನಿ ಎಂದು ಸಿರಿ ಹೊರಡಲು ಅನುವಾದನು. ಹೇ ಇರ್ಲ ಮನೋಜ, ಧೀರು ಹೊಲದ ಕಡೆ ಹೋಗವ್ನೆ, ಅವನು ಬರೋ ತನಕ ಇದ್ಬಿಟ್ಟು ಆಮ್ಯಾಕೆ ಹೋಗು ಎಂದು ತಡೆದಳು ಭಾಗ್ಯ. ಪರವಾಗಿಲ್ಲ ಅದ್ಕೆ, ಇನ್ನೊಮ್ಮೆ ಬರ್ತೀನಿ ಎಂದ ಮನೋಜ್ ಕಾರ್ ಏರಿ ಅಲ್ಲಿಂದ ಹೊರಟು ಹೋದರೆ ಭಾಗ್ಯ ಕೂಡ ಒಳ ಬಂದಳು. ಲಗೇಜ್ನ ಎತ್ತಿಡಲು ಹೇಳಲು ಅಲ್ಲಾರು ದೀಪಳಿಗೆ ಕಾಣಲಿಲ್ಲ. ಇಲ್ಲಿ ತಮ್ಮ ತಮ್ಮ ಕೆಲಸ ತಾವೇ ಮಾಡಬೇಕು, ಕೈಗೊಂದು ಕಾಲಿಗೊಂದು ಆಳುಗಳಿಲ್ಲ ಎಂದು ಧೀರಜ್ ಹೇಳಿದ ಮಾತುಗಳು ನೆನಪಿಗೆ ಬಂದಾಗ ಅತಿ ಪ್ರಯಾಸದಿಂದ ಲಗೇಜ್ನ ಎಳೆದುಕೊಂಡು ಮನೆ ಒಳಗೆ ಹೆಜ್ಜೆ ಹಾಕಿದಳು. ಯಾರಮ್ಮಿ ಬಂದಿದ್ದು ಕೇಳಿದಳು ಕಾಳಮ್ಮ. ಮನೋಜ ಅತ್ತೆವ್ವ, ಧೀರು ಎಂಡ್ರು ಬ್ಯಾಗ್ ಕೊಡೋದಕ್ಕೆ ಇತ್ತಂತೆ, ಅದಕ್ಕೆ ತಂದ್ಕೊಟ್ಟು ಹೋದ ಎಂದು ಭಾಗ್ಯ ಅಲ್ಲಿಂದ ಅಡುಗೆ ಕೋಣೆಯತ್ತ ಸರಿದು ಹೋದರೆ ಲಗೇಜ್ನ ಹೊರಲಾಗದೆ ಎಳೆದುಕೊಂಡು ಕೋಣೆಯತ್ತ ಬರುತ್ತಿದ್ದ ದೀಪ ಕಂಡಳು. ಅದ್ಯಾಕಮ್ಮಿ ಆಟೊಂದು ಕಷ್ಟಪಟ್ಟಿಯೇ, ಹೊರ್ಗಡೆ ಯಾವ ಆಳುಗಳು ಇರ್ಲಿಲ್ಲೇನು ಕೇಳಿದರು ಕಾಳಮ್ಮ ಅವಳ ಕಷ್ಟ ನೋಡಲಾಗದೆ. ಇರ್ಲಿಲ್ಲ ಎಂದವಳು ಚುಟುಕಾಗಿ ಉತ್ತರಿಸಿ ಕೋಣೆಯೊಳಗೆ ಹೋದರೆ ಅವಳು ಒಂದೇ ಒಂದು ಪದ ಉತ್ತರಿಸಿದ್ದು ಕಾಳಮ್ಮನವರಿಗೆ ಮುಖಬಂಧ ಆದ ಹಾಗಾಗಿತ್ತು. ಈ ಸಲ ಫಸಲು ಬಹು ಸಂದಾಗಿ ಬಂದೈತಲ್ಲಣ್ಣ ಎಂದ ಧೀರಜ್ಗೆ. ಹ್ಞೂ ಕಳ್ಳ ಎಂದನು ಶ್ರೀನಿವಾಸ ನಗುಮುಖದಿಂದಲೇ. ಧೀರಜ್ ಹೊಲದ ಕಡೆ ಕಾಲಿಡದೆ ಅದೆಷ್ಟೋ ದಿನಗಳು ಕಳೆದು ಹೋಗಿದ್ದವು. ಗದ್ದೆಗಳಲ್ಲಿ ಪೈರು ನಲ್ಮೆಯಿಂದ ನಗುತ್ತಿದ್ದವು. ನೀರು ಜಲಪಾತದಂತೆ ಹರಿದು ಹೋಗುತ್ತಿತ್ತು. ಅವನ ಮನಸ್ಸು ಹೂವಾಯಿತು. ಅಲ್ಲೇ ಗದ್ದೆಗೆ ಹರಿಯುತ್ತಿದ್ದ ನೀರಿನಲ್ಲಿ ಮುಖ ತೊಳೆದು ನೀರು ಕುಡಿದವನ ದೇಹ ತಂಪಾಯಿತು. ಅವನು ಪಂಚೆ ಮೇಲೆತ್ತಿ ಕಟ್ಟಿ ಗದ್ದೆಯಲ್ಲಿ ಹುರುಪಿನಿಂದ ಕೆಲಸ ಮಾಡುತ್ತಿದ್ದರೆ ಶ್ರೀನಿವಾಸನಿಗೆ ತಮ್ಮನಿಗೆ ಭೂಮಿ ತಾಯಿಯ ಮೇಲಿರುವ ಪ್ರೀತಿಯ ಆಳ ತಿಳಿದು ಸಂತೋಷವಾಗಿತ್ತು. ಗದ್ದೆಯ ಬದುವಿನಿಂದ ಹಾದು ಹೋಗುತ್ತಿದ್ದ ಸುತ್ತಮುತ್ತಲಿನ ಹಳ್ಳಿಗಳ ಹೆಂಗಸರುಗಳು ಗಂಡಸರುಗಳು ಬಂದು ಅವನನ್ನ ಪ್ರೀತಿಯಿಂದ ಮಾತನಾಡಿಸಿ ಹೋಗುತ್ತಿದ್ದರು. 2 ತಾಸಿನ ಕೆಲಸದ ನಂತರ ಅಲ್ಲೇ ಹರಿಯುತ್ತಿದ್ದ ಜುಳು ಜುಳು ನೀರಿನಲ್ಲಿ ಕೈ ತೊಳೆದ ಧೀರಜ್, ಅಣ್ಣ ನಾನು ಆ ಕಡೆ ಹೋಗ್ಬರ್ತೀನಿ, ಬಾಳೆ ತೋಟದ ಕಡೆ ಎಂದವನು ಅಲ್ಲಿಂದ ಬಾಳೆ ತೋಟದ ಕಡೆ ಮುಖ ಮಾಡಿದನು. ಹಲವು ವಿಧದ ಬಾಳೆ ಗಿಡಗಳನ್ನು ಬೆಳೆಸಿದ್ದನು ಶ್ರೀನಿವಾಸ. ಹಣ್ಣಾದ ಬಾಳೆಗೊನೆಯನ್ನು ಕಡಿದು ಒಂದು ಬದಿಯಲ್ಲಿ ಇಟ್ಟವನು ಅಲ್ಲೇ ಇದ್ದ ಸೊಪ್ಪುಗಳನ್ನು ಕೊಚ್ಚಿ ಅದರ ಬುಡಕ್ಕೆ ಹಾಕಿದನು. ಅಷ್ಟರಲ್ಲಿ ತಮ್ಮ ಹೊಲದಲ್ಲಿ ದುಡಿಯುತ್ತಿದ್ದ ಆಳುಗಳಿಗೆ ಊಟವನ್ನು ಕೊಡಲೆಂದು ಬುಟ್ಟಿಯನ್ನ ತಲೆಯ ಮೇಲೆ ಹೊತ್ತು ಗದ್ದೆ ಬದುವಿನಲ್ಲಿ ಹೋಗುತ್ತಿದ್ದ ಸೋಮಯ್ಯ ಗೌಡನ ಮಗಳು ಲಕ್ಷ್ಮಿ ಅವನ ಕಣ್ಣಿಗೆ ಬಿದ್ದಳು. ಅವಳು ಕಾಣುತ್ತಿದ್ದ ಹಾಗೆ ಅವನ ಮುಖ ಬಿಳುಚಿಕೊಂಡು ಸಪ್ಪಗಾಯಿತು. ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದರೆ ಇಷ್ಟು ಹೊತ್ತಿಗೆ ಅವಳು ತನ್ನ ತಾಯಿಯ ಆಸೆಯಂತೆ ಮಡದಿಯಾಗುತ್ತಿದ್ದಳು. ಅವನ ಮನ ಉಸುರಿತು. ಏನಾದರೂ ಆಗಲಿ, ತನ್ನ ಪ್ರಾಯಶ್ಚಿತ್ತಕ್ಕಾದರೂ ಅವಳ ಬಳಿ ಮಾತನಾಡಿ ಕ್ಷಮೆ ಕೇಳಬೇಕು ಅಂದುಕೊಂಡ ಧೀರಜ್ ಅವಳತ್ತ ಹೆಜ್ಜೆ ಹಾಕಿದನು. ಅವಳು ಹೋಗುತ್ತಿದ್ದ ದಾರಿಗೆ ಅಡ್ಡಲಾಗಿ ನಿಂತನು. ಇದ್ದಕ್ಕಿದ್ದ ಹಾಗೆ ಅವನನ್ನು ಅಲ್ಲಿ ಕಂಡು ದಂಗಾದಳು ಲಕ್ಷ್ಮಿ. ಜೊತೆಗೆ ಹಳೆಯ ಕಹಿ ನೆನಪುಗಳು ಅವಳ ಮನಸ್ಸನ್ನು ಮುತ್ತಿದವು. ಲಕ್ಷ್ಮಿ, ಹೇಗಿದ್ದೀಯಾ? ನಾನು ನಿನ್ನ ಹತ್ರ ಮಾತಾಡಬೇಕು ಎಂದನು ಸೌಜನ್ಯದಿಂದ. ಮಾತಾಡೋಕೆ ಏನು ಉಳ್ದಿಲ್ಲ, ದಯವಿಟ್ಟು ದಾರಿ ಬಿಡಿ, ನಾನು ಊಟ ಕೊಡಬೇಕು ಎಂದವಳ ನೋಟ ನೆಲದತ್ತ ಬಾಗಿದರೆ ಧ್ವನಿ ಗದ್ಗದಿತವಾಗಿತ್ತು. ಅವನಿಗೂ ಬೇಸರವಾಯಿತು ಅವಳ ಮಾತು ಕೇಳಿ. ನಾನೇನು ತುಂಬ ಸಮಯ ತೆಗೊಳ್ಳೋದಿಲ್ಲ ಲಕ್ಷ್ಮಿ, ಒಂದು 15 ನಿಮಿಷ ಅಷ್ಟೇ ಎಂದನು ವಿನಂತಿಸಿಕೊಳ್ಳುವಂತೆ. ಅವನನ್ನು ನಿರಾಶೆಗೊಳಿಸಲು ಅವಳ ಮನಸ್ಸು ಒಪ್ಪಲಿಲ್ಲ. ಊಟ ತುಂಬಿದ್ದ ಬುಟ್ಟಿಯನ್ನ ಅಲ್ಲೇ ಬದಿಯಲ್ಲಿಟ್ಟವಳು, ಮಾತಾಡಿ ಎಂದಳು ಅವನಿಗೆ ಬೆನ್ನು ಹಾಕಿ. ಅವಳ ಆ ವರ್ತನೆಯಿಂದಲೇ ಅವನಿಗೆ ತಿಳಿದು ಹೋಯಿತು ಎಷ್ಟು ನೊಂದಿದ್ದಾಳೆ ಎಂದು. ದೀಪ ನಾನು ಇಬ್ರು ಪರಿಸ್ಥಿತಿಗೆ ಕಟ್ಟು ಬಿದ್ದು ಮದುವೆ ಆಗಿರೋದು ಲಕ್ಷ್ಮಿ. ಅವತ್ತು ನಿಮ್ಮ ಮುಂದೆ ಹೇಳಿದ ಹಾಗೆ ನಾವೇನು ಪ್ರೀತಿಸಿ ಮದುವೆ ಆಗಿದ್ದಲ್ಲ, ವಾಸ್ತವ ಬೇರೆ ಇದೆ. ನೀನು ನನ್ನನ್ನು ಅರ್ಥ ಮಾಡಿಕೊಳ್ತೀಯಂತ ಈ ಸತ್ಯನ ನಿನ್ನಲ್ಲಿ ಹೇಳ್ತಾ ಇದ್ದೀನಿ ಎಂದವನು ತನ್ನ ದೀಪಳ ನಡುವೆ ನಡೆದಿದ್ದ ಎಲ್ಲ ವಿಷಯವನ್ನ ಅವಳಿಗೆ ಅಡುಹಿದನು. ಸತ್ಯತೆ ತಿಳಿದು ದಿಗ್ಭ್ರಾಂತಳಾದಳು ಲಕ್ಷ್ಮಿ. ತನ್ನ ಮಾವನ ಮೇಲೆ ಇಂತಹ ಆರೋಪ ಹೊರಿಸಿದ ದೀಪಾಳ ಮೇಲೆ ಅವಳಿಗೆ ಸಿಟ್ಟು ಬಂದಿತು.
ಕೋಣೆಯೊಳಗೆ ಬಂದು ಲಗೇಜ್ನ ತೆರೆದವಳ ಕಣ್ಣುಗಳು ಊರಗಲವಾಗಿದ್ದವು. ಅದರಲ್ಲಿ ತನ್ನ ಇಷ್ಟದ ಎಲ್ಲಾ ಬಟ್ಟೆಗಳು ಇದ್ದವು. ಅವುಗಳನ್ನ ಕಂಡು ಅವಳ ಹೊಟ್ಟೆ ಹಸಿವು ಕೂಡ ಒಂದು ಕ್ಷಣ ಮಾಯವಾಗಿತ್ತು. ಒಂದೊಂದನ್ನೇ ಹೊರತೆಗೆದು ನೋಡಿದವಳ ಸಂಭ್ರಮ ಹೇಳತೀರದು. ಆದರೆ ಅದೆಷ್ಟು ಹುಡುಕಾಡಿದರೂ ಅವಳ ನೆಚ್ಚಿನ ಸೌಂದರ್ಯವರ್ಧಕಗಳಾಗಲಿ, ಅವಳು ಉಪಯೋಗಿಸುತ್ತಿದ್ದ ದುಬಾರಿ ಸುಗಂಧ ದ್ರವ್ಯಗಳು ಆಗಲಿ ಯಾವುದೂ ಕಾಣಲಿಲ್ಲ. ಹೆಚ್ಚಾಗಿ ಅವಳು ಯಾವುದಕ್ಕಾಗಿ ಹಾತೊರೆಯುತ್ತಿದ್ದಳೋ ಆ ವಸ್ತು ಅಲ್ಲಿ ಇರಲೇ ಇಲ್ಲ. ಫೋನ್ನ ಬಿಟ್ಟು ಒಂದು ನಿಮಿಷವೂ ಇರಲಾರಳು ಅವಳು. ಆದರೆ ಈಗ ಅದೇ ಇಲ್ಲವಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದರೂ ನಡೆಯುತ್ತಿತ್ತವಳಿಗೆ. ಸಪ್ಪಗಾಯಿತವಳ ಮುಖ. ಜೊತೆಗೆ ಧೀರಜ್ನ ಮೇಲೂ ಸಿಟ್ಟೇರಿತು. ಅದೇಕೋ ತಂದೆಯ ನೆನಪು ಅತಿಯಾಗಿ ಕಾಡತೊಡಗಿ ಹಸಿವೆ ಕೂಡ ಜೋರಾಗಿ ಅಳುವೆ ಬಂದು ಬಿಟ್ಟಿತು. ಡ್ಯಾಡ್, ಪ್ಲೀಸ್ ಡ್ಯಾಡ್, ನೀವು ಎಲ್ಲೇ ಇದ್ರೂ ಒಂದ್ಸಲ ಇಲ್ಲಿಗೆ ಬನ್ನಿ. ನನ್ನನ್ನು ಈ ನರಕದಿಂದ ಕರ್ಕೊಂಡು ಹೋಗಿ. ನನ್ನಿಂದ ಆಗ್ತಿಲ್ಲ ಡ್ಯಾಡ್. ನಿಮ್ಮಲ್ಲಿ ತುಂಬಾ ಮಾತಾಡ್ಬೇಕು ಅನ್ನಿಸ್ತಿದೆ ಎಂದು ಸುರಿ ಮನಸ್ಸು ಪೂರ್ವಕವಾಗಿ ಅತ್ತವಳು. ಕಣ್ಣೀರು ಒರೆಸಲು ಯಾರೂ ಇಲ್ಲ ಅಂದಾಗ ಲಗೇಜ್ನ ಎಳೆದು ಮಂಚದ ಅಡಿಯಲ್ಲಿಟ್ಟವಳು ಕಣ್ಣೀರು ಒರೆಸಿಕೊಂಡು ಏನೂ ಆಗಿಲ್ಲ ಎಂಬಂತೆ ಹೊರಬಂದಳು. ಎಲ್ಲರೂ ಅವರವರ ಕೆಲಸದಲ್ಲಿ ನಿರತರಾಗಿದ್ದರು. ಹೊಲಕ್ಕೆ ಹೋಗಿದ್ದ ಧೀರಜ್ ಶ್ರೀನಿವಾಸ ಹಿಂದಿರುಗಿ ಬಂದಿರಲಿಲ್ಲ. ಅವಳನ್ನ ಒಬ್ಬಂಟಿತನ ಆವರಿಸಿಕೊಂಡಿತು. ಏನು ಮಾಡುವುದೆಂದು ತೋಚದೆ ಹಸಿಯುತ್ತಿದ್ದ ಹೊಟ್ಟೆಗೆ ತಣ್ಣೀರಿನ ಅಭಿಷೇಕ ಮಾಡಿದವಳು ಟಿವಿ ಸ್ವಿಚ್ ಹಾಕಿ ರಿಮೋಟ್ ಕೈಯಲ್ಲಿ ಹಿಡಿದುಕೊಂಡು ಸೋಫಾದ ಮೇಲೆ ಕೂತು ಟಿವಿ ನೋಡತೊಡಗಿದಳು. ಹೊತ್ತು ಕಳೆಯುವುದಕ್ಕಾಗಿ. ಒಳಗಿನಿಂದ ಕೇಳಿಸುತ್ತಿದ್ದ ಟಿವಿಯ ಸದ್ದು ಹಿತ್ತಲಲ್ಲಿ ಕೂತು ಆಳುಗಳ ಕಾರ್ಯಕ್ಷಮತೆ ಗಮನಿಸುತ್ತಿದ್ದ ಕಾಳಮ್ಮನವರ ಕಿವಿಗೆ ಬಿದ್ದಿತ್ತು. ಅವರ ಹುಬ್ಬುಗಳು ಸಂಕುಚಿಸಿಕೊಂಡವು. ಬೆಳಗಿನ ಜಾವ ಮನೆಯಲ್ಲಿ ಯಾರೂ ಟಿವಿ ನೋಡುವುದಿಲ್ಲ ಎಂಬುದನ್ನ ಚೆನ್ನಾಗೇ ಬಲ್ಲರು ಅವರು. ಇದೆಲ್ಲ ದೀಪಾಳತೆ ಕಾರುಬಾರು ಎಂದು ಗೊತ್ತಾಗಲು ಅವರಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಒಡನೆಯೇ ಅವರ ಕಣ್ಣಗುಡ್ಡೆಗಳು ಹಿಗ್ಗಿದವು. ಸತ್ಯವೃತ್ತಾಂತ ಹೇಳಿ ಲಕ್ಷ್ಮಿಯ ನೆತ್ತರು ಬಿಸಿ ಏರಿತು. ಅವನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದವಳಿಗೆ ಈಗ ಎಲ್ಲವೂ ಅರ್ಥ ಆಗಿತ್ತು. ಏನ್ ಹೇಳ್ತಾ ಇದ್ದೀಯ ಮಾವ ನೀನು? ನಿನ್ನ ಜೀವನನ ಸರ್ವನಾಶ ಮಾಡೋದಕ್ಕೆ ಹೊರಟ ತಾಟಗಿತ್ತಿನ ಕಟ್ಕೊಂಡು ಅದೇನು ಸಾಧಿಸ್ಬೇಕಂತಿದ್ದೀಯೇ? ಬೀದಿಲಿ ಹೋಗೋ ಮಾರಿನ ನೀನು ಮನೆಗೆ ಕರ್ಕೊಂಡು ಬಂದು ಕೂರ್ಸಿದ್ದೀಯಲ್ಲ, ಬುದ್ಧಿ ಆಯ್ತಾ ನಿಂಗೆ? ಕೇಳಿದಳು ಕೋಪದಿಂದ. ನನ್ನ ಉದ್ದೇಶ ದೀಪನ ಮದುವೆಯಾಗಿ ಈ ಮನೆಗೆ ಕರ್ಕೊಂಡು ಬರೋದು ಆಗಿರ್ಲಿಲ್ಲ ಲಕ್ಷ್ಮಿ. ಆದ್ರೆ ಏನ್ ಮಾಡ್ಲಿ, ನಂದೇನು ತಪ್ಪಿಲ್ಲ ಅಂತ ಅನ್ನೋದನ್ನ ಸಾಬೀತುಪಡಿಸ್ಬೇಕಂದ್ರೆ ನಾನು ಈ ಕೆಲಸನ ಮಾಡ್ಲೇಬೇಕಾಗಿತ್ತು ಎಂದವನು. ನೀನಿದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಅದನ್ನೆಲ್ಲ ನಾನು ನೋಡ್ಕೋತೀನಿ. ಸದ್ಯ ನಿಜ ಏನು ಅನ್ನೋದು ನಿನಗೆ ತಿಳಿತಲ್ಲ, ಈಗ ನೆಮ್ಮದಿ. ಎಲ್ಲಿ ನೀನು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀಯ ಅಂತ ಭಾವಿಸಿದ್ದೆ ಎಂದನು ಧೀರಜ್ ಚಿಂತೆಯಿಂದ. ಚಿಂತೆ ಮಾಡಬೇಡ ಮಾವ. ತಾಟಗಿತ್ತಿಂದಾಗಿ ನಾನು ನಿನ್ನ ಮ್ಯಾಕೆ ಸುಮ್ಕೆ ಕೋಪ ಮಾಡ್ಕೊಳ್ಳೋ ಹಂಗಾಯ್ತು. ಅಪ್ಪ ಏನು ಅನ್ಬಾರ್ದು ಮಾತನ್ನೆಲ್ಲ ಅಂದ್ಬಿಟ್ರು. ಅದಕ್ಕೆಲ್ಲ ಸೇರಿಸಿ ನಾನು ನಿಂತಾವ ಕ್ಷಮೆ ಕೇಳ್ತೀನಿ ಎಂದು ಅವನ ಮುಂದೆ ವಿನಮ್ರಳಾಗಿ ಕೈ ಜೋಡಿಸಿದಳು ಲಕ್ಷ್ಮಿ. ಅವಳ ಉದಾರತನ ಕಂಡು ಅವನ ಮನಸ್ಸು ತುಂಬಿ ಬಂತು. ಅವಳ ಕೈಯನ್ನು ಇಳಿಸಿದವನು, ವಯಸ್ಸಿಗೆ ಮೀರಿದ ಮಾತು ಕಣಮ್ಮ ನಿಂದು. ಒಳ್ಳೆದಾಗ್ಲಿ ನಿಂಗೆ. ಆದಷ್ಟು ಬೇಗ ನಿಂಗೂ ಒಳ್ಳೆ ರಾಜ್ಕುಮಾರ ಸಿಗ್ಲಿ ಎಂದು ಮನಸಾರೆ ಹಾರೈಸಿದನು. ಸುಮ್ಮಗೆ ನಕ್ಕಳು ಲಕ್ಷ್ಮಿ. ಸರಿ ಮಾವ, ನಾನಿನ್ನು ಬರ್ತೀನಿ, ಹೊತ್ತಾಯ್ತು ಎಂದವಳು ಊಟ ತುಂಬಿದ್ದ ಬುಟ್ಟಿಯನ್ನು ಹೊತ್ತುಕೊಂಡು ಹೋದರೆ ಧೀರಜ್ನನ್ನ ಹುಡುಕುತ್ತಾ ಅತ್ತ ಬಂದಿದ್ದನು ಶ್ರೀನಿವಾಸ. ಅದೆಲ್ಲಿಗ್ಲ ಹೋಗಿದೆ ಈಟೊತ್ತು ಎಂದು ಗಂಭೀರವಾಗಿ ಕೇಳಿದವನಿಗೆ, ಲಕ್ಷ್ಮಿ ಸಿಕ್ಕಿದ್ಲಣ್ಣ. ಅವಳು ತಾವ ಎಲ್ಲ ವಿಷಯನೂ ಹೇಳ್ದೆ. ಅವಳದನ್ನ ಒಳ್ಳೆ ರೀತಿನಲ್ಲೇ ಸ್ವೀಕಾರ ಮಾಡಿದ್ಲು. ಈಗ ಮನ್ಸಿಗೊಸಿ ನೆಮ್ಮದಿ ಆಗ್ತೈತೆ ಎಂದನು ಸಮಾಧಾನದ ನಿಟ್ಟುಸಿರು ದಬ್ಬಿ. ಒಳ್ಳೆ ಕೆಲ್ಸನೇ ಮಾಡಿಯ ಕಣ್ಲ. ಇಂದಲ್ಲ ನಾಳೆ ಗೊತ್ತಾಗ್ಲೇಬೇಕಾಗಿತ್ತು ಎಂದ ಶ್ರೀನಿವಾಸ. ಸರಿ, ಮನೆ ಕಡೆ ಹೋಗೋಣ ನಡಿ ಎಂದನು. ಸರಿ ಎಂದು ತಲೆ ಅಲ್ಲಾಡಿಸಿದ ಧೀರಜ್ ತಾನು ಕೊಯ್ದಿಟ್ಟಿದ್ದ ಬಾಳೆಗೊನೆಗಳನ್ನು ಹಿಡಿದುಕೊಂಡು ಅಣ್ಣನ ಜೊತೆ ಮನೆ ಕಡೆ ಹೆಜ್ಜೆ ಹಾಕಿದ್ದನು. ಭಾಗ್ಯ, ಎಲ್ಲಮ್ಮ ಇದ್ದೀಯಾ? ಬಿರ್ನೆ ಬಾ ಹಿತ್ಲ ಕಡೆ ಎಂದು ಕೂಗಿದಳು ಕಾಳಮ್ಮ. ಅತ್ತೆಯ ಧ್ವನಿ ಕಿವಿಗೆ ಬೀಳುತ್ತಿದ್ದ ಹಾಗೆ ತನ್ನ ಕೆಲಸವನ್ನ ಅರ್ಧದಲ್ಲೇ ಬಿಟ್ಟು ಎದ್ದೇನು ಬಿದ್ದೇನು ಎಂದು ಹಿತ್ತಲ ಕಡೆ ಓಡಿದಳು ಭಾಗ್ಯ. ಏನತ್ತೆವ್ವ ಎಂದು ಏದುಸಿರು ಬಿಡುತ್ತ ಕೇಳಿದವಳಿಗೆ, ಎಲ್ಲಮ್ಮ ಈ ಮನೆ ಕಿಡಿಸೊಸೆ ಕೇಳಿದಳು ಗಡುಸಾಗಿ. ಒಂದು ಕ್ಷಣ ತಬ್ಬಿಬ್ಬಾದ ಭಾಗ್ಯ, ಒಳಕ್ಕೆ ಅವಳು ಅನಿಸುತ್ತೆ ಅತ್ತೆವ್ವ, ಯಾಕೇನಾರು ಹೇಳೋಕಿತ್ತ ಕೇಳಿದಳು ಅಂಜುತ್ತಲೇ. ಒಳಗೆ ಕೂತ್ಕೊಂಡು ಮೊಟ್ಟೆನ ಇಡ್ತಾವಳ? ಬೆಳಿಗ್ಗೆ ಬೆಳಿಗ್ಗೆನೆ ಟಿವಿ ನೋಡ್ಕೊಂಡು ಕುಂತ್ಕೊಂಡು ಬಿಟ್ಟವಳೆ. ಹಿಂಗೆ ಆದ್ರೆ ಮನೆ ಕೆಲ್ಸನ ಅವಳು ಕಲಿಯೋದು ಯಾವಾಗಮ್ಮಿ ಎಂದು ತುಸು ಜೋರಿನಿಂದ ಕೇಳಿದರು ಕಾಳಮ್ಮ. ನೀವೇನು ಕೋಪ ಮಾಡ್ಕೋಬೇಡಿ ಅತ್ತೆವ, ಸಿಟಿ ಹುಡುಗಿ ನೋಡಿ ಗೊತ್ತಾಗಕ್ಕಿಲ್ಲ. ಇನ್ಮುಂದೆ ಅನುಸರಿಸ್ಕೊಂಡು ಹೋಗ್ತಾಳೆ, ನಾನು ಹೇಳ್ಕೊಡ್ತೀನಿ ಎಂದ ಭಾಗ್ಯ ಮನೆಯೊಳಗೆ ಬಂದವಳೆ ಟಿವಿ ನೋಡುತ್ತಾ ಕೂತಿದ್ದವಳತ್ತ ದುರುದುರು ನೋಟ ಬೀರಿದಳು. ಅವಳನ್ನ ಕಂಡು ಕಾಣದಂತೆ ಮಾಡಿದಳು ದೀಪ. ಭಾಗ್ಯಳಿಗೆ ಪಿಚ್ಚೆನಿಸಿತು. ಇವಳ ಈ ಸುಕ್ಕಿಗೇನೆ ಧೀರಜ್ ಈ ರೀತಿ ಮಾಡಿದ್ದು ಅಂದುಕೊಂಡವಳು. ಏನಮ್ಮಿ, ನಿನ್ ಮಹಾರಾಣಿ ತರ ಟಿವಿ ನೋಡ್ಕೊಂಡು ಕುಂತ್ಕೊಂಡ್ಬಿಟ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ಟಿವಿನ ಬಂದ್ ಮಾಡಿ ಬಾ ನನ್ನ ಜೊತೆ
ಎಂದಳು ತುಸು ಕೋಪದಿಂದ. ಅವಳ ಮಾತಿಗೆ ಕ್ಯಾರೆ ಅನ್ನದವಳು ಚಾನಲ್ ಚೇಂಜ್ ಮಾಡುತ್ತಾ ಬರಲ್ಲ ಎಂದರೆ ಕೋಪದಿಂದ ಟಿವಿ ಸ್ವಿಚ್ ಆಫ್ ಮಾಡಿದ ಭಾಗ್ಯ ಅವಳ ತೋಳು ಹಿಡಿದು ದನದ ಕೊಟ್ಟಿಗೆ ಹತ್ತ ಕರೆದುಕೊಂಡು ಬಂದಳು. ಅಲ್ಲಿ ಒಂದು ಕಡೆ ದನದ ಕೊಟ್ಟಿಗೆಯಿಂದ ಗಂಜಲ ಸಗಣಿಯ ವಾಸನೆ ಮೂಗಿಗೆ ಬಡಿದರೆ, ಮತ್ತೊಂದು ಕಡೆಯಿಂದ ಬೆರಣಿ ತಟ್ಟಲು ಎಂದು ಮಾಡಿಟ್ಟಿದ್ದ ಸಗಣಿಯ ರಾಶಿ ಕಂಡು ತಲೆ ತಿರುಗುವಂತಾಯಿತು ಅವಳಿಗೆ. ಹೊಟ್ಟೆ ತೊಳಸಿದಂತೆ ಆಗಿ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ, ಡಿಸ್ಕಸ್ಟಿಂಗ್, ನಾನು ಹೋಗ್ತೀನಿ ಎಂದು ಹೊರಡಲು ಅನುವಾದವಳ ಕೈ ಹಿಡಿದು ಸಗಣಿಯ ಮುಂದೆ ಕೂರಿಸಿದ ಭಾಗ್ಯ, ಇನ್ನೊಂದು ಕಿತ ಎದ್ದು ಹೋಗ್ತೀನಂದ್ರೆ ನಿನ್ ಕಾಲ್ ಮುರಿದು ಹಾಕ್ಬಿಟ್ಟೇನು, ಉಸಾರು, ಇಲ್ಲೇ ಕೂತು ಬೇಳೆ ತಟ್ಟು ನನ್ನ ಜೊತೆ ಎಂದು ಸುರಿ ಅವಳ ಪಕ್ಕ ಕೂತರೆ. ಬೆರಣಿ ಎಂಬ ಪದ ಕೇಳುತ್ತಲೇ ಅವಳ ಬುದ್ಧಿ ಚುರುಕಾಗಿ ತಲೆ ಧಿಮ್ಮೆಂದು 3 ದಿನದ ಹಿಂದೆ ಸರಿಯಿತು. ಮದುವೆಯ ದಿನ ಧೀರಜ್ ತನ್ನ ಕೈಯಿಂದ ಬೆರಣಿ ತಟ್ಟಿಸಿದ್ದನ್ನು ನೆನಪಿಸಿಕೊಳ್ಳುತ್ತಲೇ ಅವಳಿಗೆ ಹೃದಯಾಘಾತ ಆದ ಹಾಗಾಗಿತ್ತು. ಸಗಣಿಯನ್ನೇ ದಿಟ್ಟಿಸುತ್ತಾ ಕೂತಿದ್ದ ದೀಪಾಳ ಕೈಗೆ ಸಗಣಿಯನ್ನೇ ಹಿಡಿಯುವ ಮುಖಾಂತರ ವಾಸ್ತವಕ್ಕೆ ತಲೆ ತಂದಿದ್ದಳು ಭಾಗ್ಯ. ಏನಮ್ಮಿ ಹಂಗ್ ಕೂತ್ಕೊಂಡ್ಬಿಟ್ಟೆ, ತೆಕೋ ಈ ಸಿಗ್ನಿನ, ಚೆನ್ನಾಗಿ ಗೋಡೆ ಮೇಲೆ ರೊಟ್ಟಿ ತಟ್ಟಂಗೆ ತಟ್ಟು, ಈಗ ನನ್ನೊಸಿ ನೋಡು, ಆಮ್ಯಾಕೆ ಮಾಡು ಎಂದ ಭಾಗ್ಯ ಅದನ್ನು 2 ಕೈಗಳಿಂದಲೂ ಚೆನ್ನಾಗಿ ತಟ್ಟಿ ಹದ ಮಾಡಿ ಗೋಡೆಗೆ ಬಡಿದರೆ ದೀಪಾಳಿಗೆ ಹೊಟ್ಟೆ ತೊಡಸಿದಂತೆ ಆಗಿ ಕೈಯಲ್ಲಿದ್ದ ಸಗಣಿಯನ್ನ ದೂರಕ್ಕೆ ಎಸೆದು, ನನ್ನಿಂದ ಆಗಲ್ಲ, ನಾನಿದನ್ನ ಮಾಡಲ್ಲ, ಪ್ಲೀಸ್ ಬಿಟ್ಬಿಡಿ ಎಂದು ಮಾರು ದೂರ ಓಡಿದರೆ, ಡಿಕ್ಕಿ ಹೊಡೆದಿದ್ದು ಬಾಳೆಗೊನೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಅಣ್ಣನ ಜೊತೆ ಮಾತಾಡುತ್ತಾ ಬರುತ್ತಿದ್ದ ಧೀರಜ್ಗೆ. ಕತ್ತೆತ್ತಿ ನೋಡಿದರೆ ಧೀರಜ್ ಅವಳ ಅವತಾರ ಕಂಡು ನಗುತ್ತಿದ್ದನು, ಜೊತೆಗೆ ಶ್ರೀನಿವಾಸ ಕೂಡ. ಕೋಪದಿಂದ ಅವರನ್ನೇ ದುಡುಗುಟ್ಟಿ ನೋಡಿದಳು ಹುಡುಗಿ. ಅಷ್ಟರಲ್ಲಿ ಅತ್ತ ಬಂದ ಭಾಗ್ಯ, ಇದೇನಮ್ಮಿ ಸಗಣಿ ಕಣ್ಣಾಗಿ ಕಂಡೇ ಇಲ್ಲ ಅನ್ನೋ ಥರ ಆರ್ತೀಯ, ಕಾಡು ಪ್ರಾಣಿನ ನೋಡ್ದಂಗೆ ಓಡ್ಕೊಂಡು ಬಂದ್ಬಿಡ್ತೀಯಲ್ಲ, ಬಿಡ್ನೆ ಬಾ ನನ್ನ ಜೊತೆ ಬೆಣ್ಣೆ ತಟ್ಟು ಎಂದು ಸಗಣಿ ಮುಟ್ಟಿದ ಕೈಯಲ್ಲೇ ಅವಳ ತೋಳು ಹಿಡಿದರೆ ಅಸಹ್ಯದಿಂದಲೂ ಅಸಹಾಯಕತೆಯಿಂದಲೂ ನೋ ಎಂದು ಜೋರಾಗಿ ಕಿರುಚಿದಳು ದೀಪ. ಮುಂದುವರಿಯುವುದು.